ಎಲ್ಲರಿಗೂ ನಮಸ್ಕಾರ. ಹಿತವಾದ ಸಿಹಿ ಜ್ವಾಲೆಯ ಮುಂದುವರಿದ ಭಾಗವಿದು. ಭಾಗ 9. ಹಾಯ್ ಅಪ್ಪು ಭವ ಎಂದು ತನ್ನ ಬಳಿ ಓಡಿ ಬಂದ ಐಕ್ಯಗೆ ಲಘುವಾದ ಅಪ್ಪುಗೆ ನೀಡಿ, ಹಾಯ್ ಅಚ್ಚುಕುಟ್ಟಿ, ಹೇಗಿದ್ದೀಯಾ ಎಂದು ಅವಳ ಕೆನ್ನೆಯನ್ನು ಹಿಂಡುವ ಆತನನ್ನು ಉಳಿದ ಸ್ಟಾಫ್ಗಳಿಗೆ ನನ್ನ ಮಾವನ ಮಗ ಅಪ್ರಮೇಯ ನಾಯರ್, ಎಕ್ಸ್ ಮಿಲಿಟರಿ ಮ್ಯಾನ್ ಎಂದು ಪರಿಚಯ ಮಾಡಿಕೊಡುವ ಐಕ್ಯ, ನಾನು ಚಂದ ಇದ್ದೀನಿ ಭಾವ, ನೀವು? ಅತ್ತೆ, ಮಾವ, ಅಮ್ಮಮ್ಮ, ಅಪ್ಪುಪ್ಪ, ಭೈರವ ಹೇಗಿದ್ದಾನೆ ಎಂದೆಲ್ಲ ಖುಷಿಯಿಂದ ಕೇಳುವಾಗ, ಬರೀ ಬಾಯಿ ಮಾತಲ್ಲಿ ಮಾತ್ರ ಕೇಳೋದು ನೀನು ಅಚ್ಚುಕುಟ್ಟಿ, ನಮ್ಮ ಮೇಲೆ ಅಷ್ಟು ಪ್ರೀತಿ ಕಾಳಜಿ ಇದ್ದರೆ ನಮ್ಮನ್ನು ನೋಡೋಕೆ ಬರಬೇಕು ತಾನೇ, ನಾವು ಮಾತ್ರ ನಿಮ್ಮನ್ನೆಲ್ಲ ನೆನಪು ಮಾಡೋದು ಎಂದು ಹುಸಿ ಬೇಸರದ ನಾಟಕವಾಡುವ ಅಪ್ಪುವಿನ ತೋಳನ್ನು ಐಕ್ಯ ಇನ್ನೂ ಬಿಟ್ಟಿರಲಿಲ್ಲ. ನನ್ನ ಕೆಲಸ ಮತ್ತು ಜವಾಬ್ದಾರಿಯ ಬಗ್ಗೆ ನಿಮಗೂ ಗೊತ್ತಲ್ಲ ಭಾವ, ಹೋಗಲಿ, ನೆಕ್ಸ್ಟ್ ಮಂತ್ ಹಬ್ಬಕ್ಕೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ. ನೀವು ದೋಣಿ ಓಡಿಸುವ ಸ್ಪರ್ಧೆಯಲ್ಲಿ ಕಾಂಪೀಟ್ ಮಾಡ್ತೀರ ತಾನೇ, ನಿಮ್ಮ ಗೆಲುವನ್ನು ನೋಡುವ ಸಲುವಾಗಿ ಆದರೂ ಬಂದೇ ಬರ್ತೀನಿ ಎಂದು ನಗುತ್ತಲೇ ಹೇಳುವ ಐಕ್ಯಗೆ, ನೀನು ಬರ್ತೀಯಾ ಅಂದರೆ ಕಾಂಪೀಟ್ ಮಾಡೋದೇ, ಪ್ರೈಸ್ ಗೆದ್ದು ನಿನ್ನ ಕೈಗೆ ಇಡೋದೆ ಎಂದು ಖುಷಿಯಿಂದ ಹೇಳುತ್ತಾನೆ ಅಪ್ಪು. ಆದರೆ ಅವರಿಬ್ಬರನ್ನು ಒಟ್ಟಾಗಿ ನೋಡಿದ ಈ ಅಣ್ಣ ತಮ್ಮಂದಿರ ಮುಖದಲ್ಲಿ ಅಸಹನೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬಳಿಕ, ಅಚ್ಚು, ಊಟ ಮಾಡಿಲ್ಲ ನಾನು, ಬಾ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಎನ್ನುವ ಅಪ್ಪುಗೆ, ನೋ ಭಾವ, ಇದು ಕೆಲಸದ ಸಮಯ, ಹಾಗೆಲ್ಲ ಬರೋಕೆ ಆಗಲ್ಲ, ನಾಳೆ ಬೆಳಗ್ಗೆ ಬರ್ತೀನಿ, ಮನೆಗೆ ಹೋಗಿ ಎಲ್ಲ ಇದ್ದಾರೆ, ಅಮ್ಮ ಮಜ್ಜಿಗೆ ಹುಳಿ ಮಾಡ್ತಾ ಇತ್ತು, ನಾನು ಕಿಟ್ಟುಗೆ ಕಾಲ್ ಮಾಡಿ ಏನಾದರೂ ಸ್ಪೆಷಲ್ ತಂದು ಕೊಡೋಕೆ ಹೇಳ್ತೀನಿ, ನಾಳೆ ನಾನೇ ನಿಮಗೆ ಅಡುಗೆ ಮಾಡಿ ಬಡಿಸುವೆ, ಓಕೆನಾ ಎನ್ನುವ ಐಕ್ಯ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಅಪ್ಪು, ನಾನು ಮನೆಗೆ ಹೋಗಿಯೇ ಇಲ್ಲಿಗೆ ಬಂದದ್ದು ಅಚ್ಚು, ನೀನು ಕಂಪೆನಿ ಕೊಡ್ತೀಯಾ ಹೇಳು, ಒಟ್ಟಿಗೆ ಊಟ ಮಾಡೋಣ, ಇಲ್ಲವಾದರೆ ನನಗೂ ಊಟ ಬೇಡ, ಬೆಳಗ್ಗೆ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದು ಹಠ ಮಾಡುತ್ತಾನೆ. ಸೊಂಟದ ಮೇಲೆ ಕೈಯಿಟ್ಟು ಅವನಿಗೆ ಕೋಪದ ನೋಟ ತೋರುವ ಅಚ್ಚು, ನೀವು ಇತ್ತೀಚೆಗೆ ಹೆಚ್ಚಿಕೊಂಡು ಬಿಟ್ರಲ್ಲ, ಹೋಗಲಿ, ನಮ್ಮ ಹೆಡ್ನ ಕೇಳಿ ನೋಡ್ತೀನಿ, 1/4 ಗಂಟೆ ಟೈಮ್ ಕೊಡಿ ಅಂತ, ಅವರು ಕೊಟ್ಟರೆ ಓಕೆ, ಇಲ್ಲಾಂದರೆ ಏನು ಮಾಡೋಕ್ಕೆ ಆಗಲ್ಲ ಎನ್ನುತ್ತಾ ಅಪ್ಪುವಿನ ಜೊತೆ ಶ್ರಮ್ ಬಳಿಗೆ ಹೋಗಿ, ಸರ್, ನನಗೆ 15 ನಿಮಿಷ ಟೈಮ್ ಕೊಡ್ತೀರಾ, ನನ್ನ ಭಾವ ಬಂದಿದ್ದಾರೆ, ಅವರೊಂದಿಗೆ ಊಟ ಮುಗಿಸಿ ಬರ್ತೀನಿ ಪ್ಲೀಸ್ ಎಂದು ಸಣ್ಣ ಮುಖ ಮಾಡುವ ಐಕ್ಯಗೆ ಇವನು ಇಲ್ಲವೆನ್ನುವುದುಂಟೆ. ಶ್ರಮ್, ಇಟ್ಸ್ ಓಕೆ ಅಚ್ಚು, ಹೋಗಿ ಬಾ ಅಂದರೆ ಹುಬ್ಬು ಬೆಸೆದ ಶೌರ್ಯ ಮಾತ್ರ, ಏನು ಹೋಗೋದು ಬ್ರೋ, ಇದೇನಾ ನೀನು ಹಾಸ್ಪಿಟಲ್ ಮೇಂಟೈನ್ ಮಾಡುವ ಚಂದ, ಕೆಲಸದವರಿಗೆ ಜಾಸ್ತಿ ಸದರ ಕೊಡಬಾರ್ದು, ನೈಟ್ ಕೆಲಸ ಅಂದಮೇಲೆ ನೈಟ್ ಪೂರ್ತಿ ಕೆಲಸ ಮಾಡಬೇಕು ಎನ್ನಲು ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಐಕ್ಯ ಮಾತನಾಡುವ ಮುನ್ನವೇ, ಲುಕ್ ಮಿಸ್ಟರ್, ನೀವು ನಿಮ್ಮ ಭಾಷೆಯನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಬೆಟರ್. ಅದೇನದು ಕೆಲಸದವರು ಅನ್ನೋದು, ಅವರು ಮನುಷ್ಯರೇ ಅಲ್ವಾ, ಮತ್ತು ನಮ್ಮ ಅಚ್ಚುಗೆ ಹೀಗೆಲ್ಲ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವ ಅಗತ್ಯವಿಲ್ಲ, ಯಾಕಂದರೆ ಕೇರಳದಲ್ಲಿ ನಮ್ಮದೇ ಆದ ಹಾಸ್ಪಿಟಲ್ ಇದೆ, ಅಲ್ಲೇ ಬಂದಿರು ಅಂದರೆ ಇವಳ ಸ್ವಾಭಿಮಾನ ಒಪ್ಪಲ್ಲ ಅಷ್ಟೇ. ಅಚ್ಚು, ನೀನು 1/4 ಗಂಟೆ ಅರ್ಧ ಗಂಟೆ ಎಂದೆಲ್ಲ ಕೇಳಿ ಬರೋದು ಬೇಕಿಲ್ಲ, ಇವತ್ತು ರಜೆ ಮಾಡಿಕೊಂಡೆ ಬಾ ಎಂದು ಗಂಭೀರವಾಗಿ ನುಡಿದು ಅವಳ ಕೈ ಹಿಡಿಯುತ್ತಾನೆ ಅಪ್ಪು. ಅವನ ಮಾತಿನಿಂದ ಕೋಪಗೊಂಡ ಶೌರ್ಯ, ಯೂ ಎಂದು ಐಕ್ಯ, ಭವ ಅದು ಎನ್ನುವ ಹೊತ್ತಿಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಶ್ರಮ್, ಅಚ್ಚು, ನೀನು ಹೋಗಿ ಬಾ, ಆದಿ ನೀನು ಸುಮ್ಮನೆ ಇರು, ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲದೆ ಯಾರೂ ಇರಲ್ಲ, ಎಷ್ಟೋ ಸಲ ಅವಳ ಕೆಲಸದ ಅವಧಿ ಮುಗಿದರೂ ಎಮರ್ಜೆನ್ಸಿ ಇದ್ದಾಗ ಅಚ್ಚು ನನ್ನೊಂದಿಗೆ ಇರ್ತಾಳೆ ಎಂದು ಐಕ್ಯಳನ್ನು ಹೋಗಲು ಹೇಳುತ್ತಾನೆ. ಥ್ಯಾಂಕ್ ಯು ಸರ್ ಎಂದ ಅಚ್ಚು ಅಪ್ಪುವಿನ ಜೊತೆ ಹೋಗುವಾಗ ಮತ್ತೊಮ್ಮೆ ಅವಳನ್ನು ತಡೆದ ಶ್ರಮ್, ಅಚ್ಚು, ಇವರು ಯಾರು ಅಂತ ಕೇಳಬಹುದಾ ಎನ್ನಲು, ಅಪ್ರಮೇಯ ನಾಯರ್ ಅಂತ, ನನ್ನ ಮಾವನ ಮಗ ಸರ್, ಎಕ್ಸ್ ಆರ್ಮಿ ಮ್ಯಾನ್, ಇರುವುದು ಕೇರಳದಲ್ಲಿ, ಅಷ್ಟೇ ಅಲ್ಲ, ಮದವೇರಿದ ಆನೆಯನ್ನು ಚೆನ್ನಾಗೇ ಪಳಗಿಸುತ್ತಾರೆ ಎಂದು ಶೌರ್ಯನ ಕಡೆ ನೋಡುವ ಐಕ್ಯ, ಹಾಗೆ ಭೈರವ ಎನ್ನುವ ಆನೆಯನ್ನು ಕೂಡ ಸಾಕಿದ್ದಾರೆ ಎಂದು ಪರಿಚಯ ಮಾಡಿಕೊಡುತ್ತಾಳೆ. ನಂತರ ಐಕ್ಯ ಆಸ್ಪತ್ರೆಯ ಯೂನಿಫಾರ್ಮ್ ಚೇಂಜ್ ಮಾಡಿ ಅಪ್ಪು ಜೊತೆ ಆಚೆಗೆ ಹೋಗುತ್ತಾಳೆ. ಭಾವ, ನೀವು ಐಶು ಅಕ್ಕನನ್ನು ಮದುವೆ ಆಗ್ತೀರೇನೋ ಅಂದ್ಕೊಂಡಿದ್ದೆ, ಬಟ್ ನೀವು ಆಗಲ್ಲ ಅಂತ ಹೇಳಿದ್ರಂತೆ, ನಿಮಗೂ ಅವಳಿಗೂ ಜೋಡಿ ಚಂದ ಇರ್ತಾ ಇತ್ತೇನೋ ಎಂದು ನೇರವಾಗಿ ಕೇಳುವ ಐಕ್ಯ ತುತ್ತನ್ನು ಬಾಯಿಗಿಟ್ರೆ, ಬಟ್ ನನಗೆ ಐಶು ಅಂದರೆ ಇಷ್ಟವಿಲ್ಲ ಅಚ್ಚು, ಅವಳನ್ನು ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡಿಲ್ಲ, ನನಗೆ ನೀನು ಅಂದರೆ ತುಂಬ ಇಷ್ಟ ಅಚ್ಚು, ಅದೇನು ಈಗಿನಿಂದಲ್ಲ, ಬಹಳ ಸಣ್ಣ ವಯಸ್ಸಿನಲ್ಲೇ ನೀನು ನಿಮ್ಮ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಾಗಲೇ ನನಗೆ ನಿನ್ನ ಮೇಲೆ ಅಭಿಮಾನ ಮೂಡಿತ್ತು, ನಾವೆಲ್ಲ ಸಹಾಯ ಮಾಡಲು ಮುಂದೆ ಬಂದರೂ ಸಹ ಬೇಡ, ಅಚ್ಚ ನಮ್ಮನ್ನೆಲ್ಲ ಓದಿಸಿದ್ದಾರೆ, ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತೆ ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ, ಹಾಗಾಗಿ ನನ್ನ ಕುಟುಂಬದ ಜವಾಬ್ದಾರಿ ನನ್ನದೇ ಎಂದೇ ಅಲ್ಲ, ಆಗಿನಿಂದಲೇ ನಿನ್ನ ಮೇಲೆ ಗೌರವ ಮತ್ತು ಅಭಿಮಾನ ಹೆಚ್ಚಾಗಿದೆ ಎನ್ನುತ್ತಾನೆ ಅಪ್ಪು.
ಆದರೆ ಭಾವ, ಅದು ಹಾಗಲ್ಲ ಎನ್ನುತ್ತಿದ್ದ ಐಕ್ಯಳ ಮಾತನ್ನು ತಡೆಯುವಂತೆ, ನಾನು ನಿನ್ನನ್ನು ಇಷ್ಟಪಡ್ತೀನಿ ಅಚ್ಚು, ಮದುವೆ ಆದರೆ ನಿನ್ನನ್ನೇ ಮದುವೆ ಆಗಬೇಕಂತ ಆಸೆ ಪಡ್ತೀನಿ ಅಂತ ಹೇಳಿದೆ ಹೊರತು ನೀನು ಕೂಡ ನನ್ನನ್ನೇ ಇಷ್ಟಪಡಬೇಕು, ನನ್ನನ್ನೇ ಮದುವೆ ಆಗಬೇಕು ಅಂತ ಒತ್ತಡ ಹೇರಲ್ಲ. ಯಾಕಂದರೆ ಪ್ರೀತಿ, ಪ್ರೇಮ, ಮದುವೆ ಎನ್ನುವುದು ಅವರವರ ಜೀವನದ ವೈಯಕ್ತಿಕ ವಿಚಾರಗಳು ಅನ್ನೋದು ನನಗೂ ಗೊತ್ತು. ಮುಂದೊಂದು ದಿನ ನೀನು ಮದುವೆಯಾಗುವ ನಿರ್ಧಾರ ಮಾಡಿದರೆ ನನ್ನ ಬಗ್ಗೆಯೂ ಒಮ್ಮೆ ಯೋಚನೆ ಮಾಡು ಎಂದಷ್ಟು ಮಾತ್ರ ಹೇಳಬಲ್ಲೆ ಎಂದು ದೃಢವಾಗಿ ಹೇಳಿದ್ದ ಅಪ್ಪು. ಒಂದು ವೇಳೆ ನನಗೆ ಬೇರೆ ಯಾರಾದರೂ ಇಷ್ಟವಾಗಿ ನಾನು ಬೇರೆ ಯಾರನ್ನಾದರೂ ಪ್ರೀತಿಸಿ ಮದುವೆಯಾಗುವ ಮನಸ್ಸು ಮಾಡಿದರೆ ಏನು ಮಾಡ್ತೀರ ಭಾವ, ಕೇಳುತ್ತಾಳೆ ಐಕ್ಯ. ಅವಳ ಮಾತಿಗೆ ಒಂದೆರಡು ನಿಮಿಷ ಮೌನವಾಗಿದ್ದ ಅಪ್ಪು, ಆ ಕ್ಷಣಕ್ಕೆ ಬಹಳ ನೊಂದುಕೊಳ್ಳುತ್ತೇನೆ ಅಚ್ಚು. ಯಾಕೆಂದರೆ ನೀನು ಬೇರೆ ಹುಡುಗಿಯರ ಹಾಗಲ್ಲ, ಎಲ್ಲರಿಗಿಂತ ಭಿನ್ನ ನೀನು. ನಿನ್ನ ಸ್ವಾಭಿಮಾನವೇ ನಿನ್ನ ಪ್ಲಸ್ ಪಾಯಿಂಟ್. ಏನೇ ಬಂದರೂ ಧೈರ್ಯವಾಗಿ ಎದುರಿಸಬಲ್ಲೆ ಎನ್ನುವ ನಿನ್ನ ಛಾತಿಗೆ ನಾನು ಸೋತಿದ್ದು. ಹಾಗಾಗಿ ನಿನ್ನ ಪ್ರೀತಿಯನ್ನು ಪಡೆಯುವವನು ಯಾರೇ ಆಗಿದ್ರೂ ಅವನು ಅದೃಷ್ಟವಂತ ಎಂದು ಮಾತ್ರ ಹೇಳಬಲ್ಲೆ. ಎಂದರೆ ಮಾತನ್ನು ಬದಲಾಯಿಸಬೇಡಿ ಭಾವ. ನಾನು ಕೇಳಿದ್ದು, ಒಂದು ವೇಳೆ ನಾನು ನಿಮ್ಮನ್ನು ಮದುವೆ ಆಗದೆ ಹೋದರೆ ನೀವು ಒಂಟಿಯಾಗಿ ಬದುಕ್ತೀರಾ ಅಥವಾ ಮತ್ತೊಂದು ಸಂಗಾತಿಯ ಆಯ್ಕೆ ಮಾಡ್ತೀರಾ ಅಂತ ಎನ್ನುವವಳ ಮಾತು ಎಂದಿಗೂ ನೇರ. ಗೊತ್ತಿಲ್ಲ ಅಚ್ಚು, ಆಗ ಏನು ಮಾಡ್ತೀನೋ ಗೊತ್ತಿಲ್ಲ. ಆದರೆ ನೀನು ನಿನ್ನ ಮನಸ್ಸನ್ನು ಬೇರೆಯವರಿಗೆ ಒಪ್ಪಿಸಿ ಬೇರೆಯವರು ಕಟ್ಟುವ ತಾಳಿಗೆ ಕೊರಳು ಒಡ್ಡುವವರೆಗೂ ನಾನು ನಿನ್ನನ್ನೇ ಪ್ರಾಮಾಣಿಕವಾಗಿ ಇಷ್ಟಪಡುತ್ತೇನೆ ಎನ್ನುತ್ತಾನೆ ಅಪ್ಪು. ಈಗ ತಾನು ಮೌನ ತಾಳುವ ಅಚ್ಚು ಕೆಲ ನಿಮಿಷದ ನಂತರದ ಮೌನ ಮುರಿದು, ಹಾಗೆಲ್ಲ ಮಾಡಬೇಡಿ ಭಾವ. ಅತ್ತೆ, ಮಾವ, ಅಪ್ಪುಪ್ಪ, ಅಮ್ಮಮ್ಮ ಎಲ್ಲರೂ ನಿಮ್ಮ ಮೇಲೆ ಸಾಕಷ್ಟು ಕನಸು ಕಟ್ಟಿದ್ದಾರೆ ಅಲ್ವಾ. ನೀವು ಮದುವೆ ಆಗಬೇಕು, ಮಕ್ಕಳು ಮರಿ ಸಂಸಾರ ಎಂದು ಖುಷಿಯಾಗಿರಬೇಕು ಎಂದೆಲ್ಲ ಬಯಸುತ್ತಾರೆ ಅವರು. ಅದಕ್ಕೆ ನನಗಾಗಿ ಕಾಯುವ ಬದಲು ಒಂದೊಳ್ಳೆ ಚಂದದ ಹುಡುಗಿಯನ್ನು ನೋಡಿ ಮದುವೆ ಆಗಿಬಿಡಿ. ಯಾಕಂದರೆ ನನ್ನ ಜೀವನದಲ್ಲಿ ಮದುವೆ ಎನ್ನುವ ಪದಕ್ಕೆ ಸದ್ಯಕ್ಕೆ ಜಾಗವಿಲ್ಲ. ಅದೇನೋ ಪ್ರೀತಿ, ಪ್ರೇಮ, ಮದುವೆ ಎಂದರೆ ನನಗೆ ಒಗ್ಗದ ವಿಚಾರ. ಮೊದಲು ಐಶು ಅಕ್ಕನಿಗೆ ಮದುವೆ ಮಾಡಬೇಕು, ನಂತರ ಕಿಟ್ಟುನ ಡಾಕ್ಟರ್ ಮಾಡಬೇಕು, ಆಮೇಲೆ ಅಚ್ಚನಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿಸಬೇಕು. ಹೀಗೆ ನನಗಿರುವ ಜವಾಬ್ದಾರಿಗಳನ್ನು ಮುಗಿಸುವ ವೇಳೆಗೆ ನಾನು ಆಂಟಿ ಆಗಿ ಹೋಗ್ತೀನಿ. ಹಾಗಾಗಿ ನನ್ನನ್ನು ಕಾಯಬೇಡಿ ಎಂದು ನಗುತ್ತಾಳೆ ಐಕ್ಯ. ಅದೆಲ್ಲವನ್ನು ಮುಂದೆ ನೋಡೋಣ ಅಚ್ಚು, ಮೊದಲು ಊಟ ಮಾಡು ಎಂದು ಮಾತು ಬದಲಿಸುವ ಅಪ್ಪು ತನ್ನ ಆನೆ ಭೈರವನ ಬಗ್ಗೆ ಹೇಳುತ್ತಾನೆ. ಭೈರವನ ವಿಷಯವೆಂದರೆ ಇವಳಿಗೂ ಅಚ್ಚುಮೆಚ್ಚೆ. ಹಾಗಾಗಿ ಇಬ್ಬರು ಅವನ ಬಗ್ಗೆ ಚರ್ಚೆ ಮಾಡುತ್ತಾ, ಮಾತನಾಡುತ್ತಾ, ನಗುತ್ತಾ ಊಟ ಮಾಡುತ್ತಾರೆ. ಆದರೆ ಗಾಜಿನ ಬಾಗಿಲಿನ ಮೂಲಕ ಅವರಿಬ್ಬರನ್ನು ನೋಡುವ ಶೌರ್ಯ ಹಲ್ಲು ಕಡಿಯುತ್ತಾ, ಇವಳಿಂದ ನನಗೆ ಲಕ್ಷಾಂತರ ರೂಪಾಯಿ ನಷ್ಟವಾಯಿತು. ಆವತ್ತು ನೋಡಿದ್ರೆ ರಸ್ತೆಯಲ್ಲಿ ಕಿರಿಕ್ ಮಾಡಿ ಮೀಟಿಂಗ್ಗೆ ತಡವಾಗಿ ಹೋಗುವಂತೆ ಮಾಡಿ ಲಾಸ್ ಮಾಡಿದಳು. ಅದರ ನಂತರ ಬಾಂಬೆಯಿಂದ ಕರೆದುಕೊಂಡು ಬಂದಿದ್ದ ಆ ಹೀರೋಯಿನ್ ಜೊತೆ ಜಗಳ ಮಾಡಿ ಅವಳನ್ನು ಓಡಿಸಿದ್ದು ಅಲ್ಲದೆ ಅವಳಿಗೆ ಕೊಟ್ಟಿದ್ದ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಮನ್ನಾ ಆಯಿತು. ಸಾಲದಕ್ಕೆ ನನ್ನ ಸಿನಿಮಾ ಶುರುವಾಗುವ ಮೊದಲೇ ನೆಗೆಟಿವ್ ಪ್ರಚಾರವನ್ನು ಕೂಡ ಪಡೆದುಕೊಂಡಿತ್ತು. ಇದಕ್ಕೆಲ್ಲ ನೀನು ತಕ್ಕನಾದ ಬೆಲೆ ತೆರಲೇಬೇಕು. ಇದಕ್ಕೆಲ್ಲ ನೀನು ಫೈನ್ ಕಟ್ಟುವ ಹಾಗೆ ಮಾಡದೆ ಹೋದರೆ ನಾನು ಶೌರ್ಯ ಆದಿತ್ಯರಾಜ್ ಅಲ್ಲವೇ ಅಲ್ಲ. ಅಂದ ಹಾಗೆ ನಾನು ಆ ಸಿನಿಮಾವನ್ನು ನಿಲ್ಲಿಸಿದ್ದೀನಿ. ಹೊಸ ಹೀರೋಯಿನ್ನ ಹುಡುಕ್ತಾ ಇದ್ದೀನಿ. ಅವಳು ಬಂದ ನಂತರವೇ ಸಿನಿಮಾವನ್ನು ರೀಶೂಟ್ ಮಾಡೋದು. ಹೀರೋಯಿನ್ನನ್ನು ಈಗಾಗಲೇ ನಾನೇ ಆಯ್ಕೆ ಮಾಡಿದ್ದೀನಿ. ಅವಳನ್ನು ಒಪ್ಪಿಸುವುದು, ಸಾರಿ ಅವಳನ್ನು ಬಲವಂತವಾಗಿ ನಟಿಸುವಂತೆ ಮಾಡುವುದು ಮಾತ್ರವೇ ಬಾಕಿ ಇರೋದು ಎಂದು ವ್ಯಂಗ್ಯವಾಗಿ ನಕ್ಕವನ ದೃಷ್ಟಿ ಇದ್ದದ್ದು ಐಕ್ಯಳ ಮೇಲೆ. ಹಾಗಾದರೆ ಈ ಶೌರ್ಯ ಆದಿತ್ಯರಾಜ್ ಆಯ್ಕೆ ಮಾಡಿರುವ ಹೊಸ ಹೀರೋಯಿನ್ ಯಾರಿರಬಹುದು? ಊಟದ ನಂತರ ಅಪ್ಪು ಐಕ್ಯಳ ಮನೆಗೆ ಉಳಿಯಲು ಹೋದರೆ ಅಚ್ಚು ಮತ್ತೆ ಕೆಲಸದ ಕಡೆ ಹೊರಡುತ್ತಾಳೆ. ಮಾರನೇ ದಿನ ಐಕ್ಯ, ಅಪ್ಪು ಮತ್ತು ಕಿಟ್ಟು ಜೊತೆಯಲ್ಲಿ ಬೆಂಗಳೂರಿನಲ್ಲಿ ತಿರುಗುವಾಗ ಕೂಡ ಒಂದೆರಡು ಬಾರಿ ಶೌರ್ಯನ ಕಣ್ಣಿಗೆ ಬಿದ್ದಿದ್ದಳು. ಅವಳನ್ನು ನೋಡುವಾಗಲೆಲ್ಲ ಇವನ ತುಟಿಯಲ್ಲಿ ನಗು ಮೂಡುತ್ತಿತ್ತು. ಅದು ಸಹ ಅರ್ಥಗರ್ಭಿತ ನಗು. ಅಂದು ಸಂಜೆಯೇ ಕೇರಳಕ್ಕೆ ಹೊರಡುವ ಅಪ್ಪು, ಅಚ್ಚು, ನಿಮಗೆ ಯಾವುದೇ ಕಷ್ಟವಿದ್ರೂ ಅಗತ್ಯವಿದ್ರೂ ಹಿಂಜರಿಕೆ ಇಲ್ಲದೆ ನನ್ನಲ್ಲಿ ಕೇಳು. ನಾನೇನು ಹೊರಗಿನವನಲ್ಲ. ಪ್ರೀತಿಸಿದ್ದೆ, ಇಷ್ಟಪಟ್ಟಿದ್ದೆ, ಮದುವೆಯಾಗ ಬಯಸಿದ್ದೆ ಎನ್ನುವ ಮಾತ್ರಕ್ಕೆ ನನ್ನನ್ನು ಅವಾಯ್ಡ್ ಮಾಡಬೇಡ ಎಂದಾಗ, ಹಾಗೆಲ್ಲ ಯೋಚಿಸಲೇಬೇಡಿ ಭಾವ. ನನಗೆ ಮೊದಲಿನಿಂದಲೂ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯವಿದೆ. ಅದೇ ಅಭಿಪ್ರಾಯ ಮುಂದೆಯೂ ಹೀಗೆ ಇರುತ್ತೆ, ಯಾವತ್ತೂ ಚೇಂಜ್ ಆಗಲ್ಲ. ಹಾಗೆ ನೀವೇ ಹೇಳಿದಂತೆ ಒಂದೊಮ್ಮೆ ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಚಿಗುರಿದ್ದೇ ಆದರೆ ನೇರವಾಗಿ ನಿಮ್ಮಲ್ಲೇ ಹೇಳುತ್ತೇನೆ ಎಂದು ಅವನನ್ನು ಕಳುಹಿಸಿಕೊಡುತ್ತಾಳೆ ಐಕ್ಯ.
ಮತ್ತದೇ ದಿನಚರಿ ಅವಳ ಬಾಳಲಿ. ಆಸ್ಪತ್ರೆ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಆಸ್ಪತ್ರೆ, ಜೊತೆಗೆ ಸ್ವೀಕೃತಿ ಮತ್ತು ಸಂದೇಶ್ ಜೊತೆಗಿನ ಗೆಳೆತನ. ಇದಿಷ್ಟೇ ಅವಳ ಬಾಳು. ಆದರೆ ಆಸ್ಪತ್ರೆಯಲ್ಲಿ ದಿನದಿಂದ ದಿನಕ್ಕೆ ಶ್ರಮ್ ಅವಳಿಗೆ ಹತ್ತಿರವಾಗುವ ಪ್ರಯತ್ನ ಮಾಡುತ್ತಿದ್ದ. ಅದನ್ನು ಐಕ್ಯ ಗಮನಿಸಿದ್ದರೂ ಗಮನಿಸಿದಂತೆ ಉಳಿದರೆ ಸ್ವೀಟಿ ಮಾತ್ರ ಬೇಕೆಂದೇ ಅವಳನ್ನು ರೇಗಿಸುತ್ತಿದ್ದಳು. ಶ್ರಮ್ ನಗುನಗುತ್ತಾ ಹಾಸ್ಪಿಟಲ್ನೊಳಗೆ ಬಂದ ಕೂಡಲೇ ಅಚ್ಚು ನಿಮ್ಮವರು ಬಂದರು ಕಣೆ ಎಂದು ಅವಳನ್ನು ರೇಗಿಸಿ ಅವಳ ಕಿಡಿನೋಟಕ್ಕೆ ಡೋಂಟ್ ಕೇರ್ ಎನ್ನುವ ಮುಖ ಮಾಡಿ ಓಡಿಬಿಡುತ್ತಿದ್ದಳು ಸ್ವೀಟಿ. ಹಾಗೆ ಅವನು ಅತ್ತ ಇತ್ತ ಹೋಗುವಾಗ ತನ್ನತ್ತ ನೋಡಿದರೂ ನಕ್ಕರೂ ಸಾಕು. ನೋಡಮ್ಮ ಅಚ್ಚು, ನಿಮ್ಮವರು ಬೇಕೆಂದೇ ನಮ್ಮೆದುರು ಓಡಾಡೋದು, ನಿನ್ನನ್ನು ನೋಡುವ ಸಲುವಾಗಿಯೇ ಬರೋದು, ಯಾರಿಗೂ ನೀಡದ ಸ್ಮೈಲ್ ನಿನಗೆ ಮಾತ್ರ ಪಾಸ್ ಮಾಡ್ತಾರೆ ಎಂದೆಲ್ಲ ರೇಗಿಸಿ ಅವಳ ಕೆನ್ನೆಗೆ ರಂಗೇರಿಸಿ ಅವಳ ತುಟಿ ಬಿರಿಯುವಂತೆ ಮಾಡುತ್ತಿದ್ದಳು ಸ್ವೀಟಿ. ಸಾಲದ್ದಕ್ಕೆ ಶ್ರಮ್ ಕೂಡ ಹಾಗೆ ಮಾಡುತ್ತಿದ್ದ. ಹಾಸ್ಪಿಟಲ್ಗೆ ಬಂದ ಕೂಡಲೇ ಐಕ್ಯ ಯಾವ ವಾರ್ಡ್ನಲ್ಲಿದ್ದಾಳೆ ಎಂದು ತಿಳಿದುಕೊಂಡು ತಾನೇ ಹೋಗಿ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳುತ್ತಿದ್ದ. ಕೆಲವೊಮ್ಮೆ ಅಚ್ಚು ನನ್ನೊಂದಿಗೆ ಕಾಫಿಗೆ ಬರ್ತೀಯಾ ಎಂದು ಕರೆಯುತ್ತಿದ್ದ. ಅವನು ಬಯಸಿದರೆ ಅವನೊಂದಿಗೆ ಕಾಫಿ ಕುಡಿಯಲು ಯುವ ಮಹಿಳಾ ವೈದ್ಯರ ದಂಡೇ ಇದ್ದರೂ ಇವನು ಮಾತ್ರ ಕರೆಯುತ್ತಿದ್ದದ್ದು ಐಕ್ಯಳನ್ನೇ. ಐಕ್ಯ ಕೂಡ ಅವನ ಸರಳತೆಗೆ ಸಜ್ಜನಿಕೆಗೆ ಸೋಲುತ್ತಿದ್ದುದರಿಂದ ಅಪರೂಪಕ್ಕೆ ಅವನೊಂದಿಗೆ ಕಾಫಿ ತಿಂಡಿ ಶೇರ್ ಮಾಡುತ್ತಿದ್ದಳು. ಹಿರಿಯ ರೋಗಿಗಳನ್ನು ಅವಳು ಗಮನಿಸುವ ರೀತಿ, ಹಿರಿಯರಿಗೆ ಗೌರವ ಕೊಡುವ ಬಗ್ಗೆ, ಪುಟ್ಟ ಮಕ್ಕಳನ್ನು ಅವಳು ಪ್ರೀತಿಯಿಂದ ಕಾಳಜಿ ಮಾಡುವುದು, ಎಲ್ಲರೊಂದಿಗೂ ಸ್ನೇಹ ಸೌಹಾರ್ದತೆಯಿಂದ ನಡೆದುಕೊಳ್ಳುವುದು ಎಲ್ಲವನ್ನು ನೋಡುತ್ತಿದ್ದ ಶ್ರಮ್ಗೆ ಅವಳು ನನ್ನ ಹೆಂಡತಿಯಾಗಿ ನಮ್ಮ ಮನೆಯ ಸೊಸೆಯಾಗಿ ಬಂದರೆ ಚೆನ್ನಾಗಿರುತ್ತೆ, ಹಾಗೆ ಆದಿಯನ್ನು ಕೂಡ ಸರಿದಾರಿಗೆ ತರುತ್ತಾಳೆ ಅನಿಸುತ್ತಿತ್ತು. ಹಾಗೆ ಈಗಾಗಲೇ ಅವಳ ಗುಣಕ್ಕೆ ಶ್ರಮ್ ಸೋತು ಹೋಗಿದ್ದ. ಅದಕ್ಕಾಗಿಯೇ ಅವಳೊಂದಿಗೆ ಕಾಲ ಕಳೆಯಲು ಸಿಗುವ ಸಣ್ಣ ಪುಟ್ಟ ಅವಕಾಶವನ್ನು ಸಹ ಮಿಸ್ ಮಾಡಿಕೊಳ್ಳದೆ ಹೆಚ್ಚು ಹೆಚ್ಚು ಅವಳೊಂದಿಗೆ ಕಾಲ ಕಳೆಯುವ ಪ್ರಯತ್ನ ಮಾಡುತ್ತಿದ್ದ. ಇದೆಲ್ಲ ಐಕ್ಯಳ ಗಮನಕ್ಕೂ ಬಂದಿತ್ತು. ಐಕ್ಯ ಮತ್ತು ಶ್ರಮ್ನನ್ನು ಪೂರ್ತಿ ಆಸ್ಪತ್ರೆಯ ಸಿಬ್ಬಂದಿಗಳು ಗಮನಿಸಿದ ಹಾಗೆ ದಯಾನಂದ್ ಕೂಡ ಗಮನಿಸಿ ನೇರವಾಗಿ ಶ್ರಮ್ನ ಎದುರೇ ಕೇಳಿದ್ದರು. ಏನೋ ಮಗ್ನೆ, ನಿನ್ನ ವೈದ್ಯ ಪಥ ಬದಲಾಗುತ್ತಿರುವ ಸೂಚನೆ ಸಿಗುತ್ತಿದೆ. ಸಾಹೇಬರ ಗಾಡಿ ಐಕ್ಯಳ ಕಡೆಗೆ ತಿರುಗುತ್ತಿದೆ ಎಂದರೆ. ಹೇ, ಹಾಗೆಲ್ಲ ಏನಿಲ್ಲ ಡ್ಯಾಡ್, ಅವಳು ಬಹಳ ಒಳ್ಳೆಯ ಹುಡುಗಿ, ಅದಕ್ಕೆ ಅವಳೊಂದಿಗೆ ಹೆಚ್ಚು ಮಾತಾಡ್ತೀನಿ ಅಷ್ಟೇ ಎಂದು ಹಾರಿಕೆಯ ಉತ್ತರ ಕೊಟ್ಟು ಜಾರಿಕೊಂಡಿದ್ದ ಶ್ರಮ್. ಹಾಗೆ ಐಶ್ವರ್ಯ ಕೂಡ ಯಾವುದೋ ಹೊಸ ಫಿಲಮ್ ಸಿಕ್ಕಿದೆ, ಅದರಲ್ಲಿ ನಾನೇ ಹೀರೋಯಿನ್ ಎಂದು ಹೇಳಿಕೊಂಡು ಓಡಾಡುತ್ತಿದ್ದಳು. ಐಕ್ಯ ಮತ್ತು ಐಶು ಮನೆಯಲ್ಲಿ ಮುಖಾಮುಖಿಯಾಗುವುದೇ ಅಪರೂಪವಾಗಿ ಬಿಟ್ಟಿತ್ತು. ಹಗಲು ಹೊತ್ತಿನಲ್ಲಿ ಐಕ್ಯ ಮನೆಯಲ್ಲಿದ್ದರೆ ಐಶು ಆ ಹೊತ್ತಿನಲ್ಲಿ ಕೆಲಸವೆಂದು ಹೋಗುತ್ತಿದ್ದಳು. ಹಾಗೆ ಐಕ್ಯ ರಾತ್ರಿ ಹೊತ್ತು ಮನೆಯಲ್ಲಿ ಉಳಿದರೆ ರಾತ್ರಿ ಶೂಟಿಂಗ್ ಇತ್ತು ಎಂದು ತಡವಾಗಿ ಬರುವ ಐಶು ಶೂಟಿಂಗ್ ಸ್ಪಾಟ್ನಲ್ಲೇ ಊಟ ಆಯಿತು ಎಂದು ಹೇಳಿ ಮಲಗಿಬಿಡುತ್ತಿದ್ದಳು. ಆದರೂ ಒಮ್ಮೊಮ್ಮೆ ಅವಳನ್ನು ನಿಲ್ಲಿಸಿ ಪ್ರಶ್ನಿಸುವ ಐಕ್ಯ, ಯಾವ ಸಿನಿಮಾ ಮಾಡ್ತಾ ಇರೋದು, ಯಾವ ಹೆಸರು, ಪ್ರೊಡ್ಯೂಸರ್ ಯಾರು, ಹೀರೋ ಯಾರು, ಕತೆ ಏನು ಎಂದೆಲ್ಲ ಕೇಳುತ್ತಿದ್ದಳಾದರೂ ಅದೆಲ್ಲ ನಿಂಗ್ಯಾಕೆ, ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ನನಗೆ ಒಂದು ಪೇಮೆಂಟ್ ಕೊಡ್ತಾರೆ, ತಂದು ನಿನ್ನ ಕೈಗೆ ಕೊಡ್ತೀನಿ ಬಿಡು ಎಂದು ದರ್ಪದಲ್ಲಿ ಹೇಳುತ್ತಿದ್ದಳು ಐಶು. ಈ ಅಹಂಕಾರ ದರ್ಪದ ಮಾತೆಲ್ಲ ಬೇಡ ಐಶು ಅಕ್ಕ, ಸಿನಿಮಾ ಬಗ್ಗೆ ಕೇಳಿದ್ರೆ ಮರ್ಯಾದೆಯಾಗಿ ಉತ್ತರ ಕೊಡೋದನ್ನು ಕಲ್ತ್ಕೋ. ನೀನು ಏನಾದರೂ ಬೇಡದ ಕೆಲಸ ಮಾಡಿ ಅದರಿಂದ ಮನೆ ಮರ್ಯಾದೆ ಹೋಗುವಂತಾದರೆ ನಾನಂತೂ ಸುಮ್ಮನಿರಲ್ಲ, ಅಕ್ಕ ಅಂತ ನೋಡದೆ ಸರಿಯಾಗಿ ಚಚ್ಚಿಬಿಡ್ತೀನಿ ಎಂದು ಸಾಕಷ್ಟು ಎಚ್ಚರಿಕೆಯನ್ನು ಕೊಡುತ್ತಿದ್ದಳು ಐಕ್ಯ. ಮುಂದುವರಿಯುವುದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.